ನಮಸ್ಕಾರ ಎಲ್ಲರಿಗೂ. ನಾನು ಶಾಂತಲಾ ಸಂತೋಷ್, ಮೈಂಡ್ ಮಂತ್ರ ಚಾನಲ್ ಇಂದ. ಹೇಗಿದ್ದೀರಾ ಎಲ್ಲರೂ? ನಾನು ಈ ದಿನ ಸೋಲಿಗೆ ನಾವು ಭಯ ಪಡಬಾರ್ದು ಈ ಒಂದು ವಿಷಯದ ಬಗ್ಗೆ ನಿಮ್ ಜೊತೆಗೆ ಕೆಲವು ವಿಷಯಗಳನ್ನ ಹಂಚ್ಕೋಬೇಕು ಅನ್ಕೊಂಡಿದೀನಿ. ಯಾಕೆ ಈ ಒಂದು ವಿಷಯವನ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ ಅಂದ್ರೆ, ಈಗ ಚಿಕ್ಕ ಮಕ್ಕಳಿಂದ ಹಿಡಿದು ವೃದ್ಧರಾಗುವವರೆಗೂ ಸೋಲಿಗೆ ಭಯ. ಎಲ್ಲಿ ನಾವು ಸೋತೋಗ್ತೀವೋ, ನಮ್ಮ ಒಂದು ಜೀವನದಲ್ಲಿ ಸೋಲೇ ಇರಬಾರ್ದು, ಈ ತರ ಆಲೋಚನೆಗಳು ಹಲವಾರು ಬಾರಿ ಬರ್ತಾ ಇರತ್ತೆ. ಇದು ನಮ್ಮ ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮವನ್ನ ಬೀರ್ತಾ ಇರತ್ತೆ. ಸೊ ಈಗ ನಾವು ಮಧ್ಯ ವಯಸ್ಸಿನಲ್ಲಿದ್ದಾಗ ಈ ತರದ ಆಲೋಚನೆಗಳು ಮಾಡುವುದು ಕೆಲವೊಂದು ಸರಿ. ಆದರೆ ಚಿಕ್ಕ ಮಕ್ಳುನು ಸಹ ಈಗ ಅವರು ನರ್ಸರಿಗೆ ಸೇರ್ತಾ ಇರ್ತಾರೆ, ಇಲ್ಲ LKG ಅಲ್ಲಿ ಇರ್ತಾರೆ, UKG ಅಲ್ಲಿ ಇರ್ತಾರೆ, ಇಲ್ಲ 6th ಸ್ಟ್ಯಾಂಡರ್ಡ್ ಅಲ್ಲಿ ಓದ್ತಾ ಇರ್ತಾರೆ, 9th ಸ್ಟ್ಯಾಂಡರ್ಡ್ ಅಲ್ಲಿ ಓದ್ತಾ ಇರ್ತಾರೆ. ಆ ಮಕ್ಳು ಯಾವ ರೀತಿಯಾಗಿ ಆಲೋಚನೆ ಮಾಡ್ತಾ ಇದ್ದಾರೆ ಅಂದ್ರೆ, ಈಗ ನಾನು ಸೋಲಲೇಬಾರ್ದು. ಯಾವ್ದಾದ್ರೂ ನೀವು ಸ್ಪರ್ಧಾತ್ಮಕ ಯಾವ್ದಾದ್ರು ಒಂದು ಸ್ಪರ್ಧೆಯಲ್ಲಿ ಸೇರಿದಾಗ, ಅಂದ್ರೆ ರನ್ನಿಂಗ್ ರೇಸ್ ಇರಬಹುದು, ಖೋ ಇರಬಹುದು, ಅಥವಾ ಯಾವ್ದಾದ್ರು ಒಂದು ವಾಲಿಬಾಲ್ ಇರಬಹುದು, ಯಾವ್ದಾದ್ರು ಸ್ಪರ್ಧೆಯಲ್ಲಿ ನೀವು ಸೇರಿದಾಗ ನಿಮ್ಗೆ ಯಾವಾಗ್ಲೂನು ಸಹ ನಾವು ಗೆಲ್ಬೇಕು ಅಂತಾನೆ ಇರುತ್ತೆ. ಆದ್ರೆ ನಾವು ಗೆಲ್ಲಲೇಬೇಕು, ನಾವು ಸೋಲಲೇಬಾರದು ಅನ್ನುವ ಒಂದು ಆಲೋಚನೆಗಳು ಇತ್ತೀಚಿನ ದಿನಗಳಲ್ಲಿ ಎಲ್ಲರ ಒಂದು ಮನಸ್ಸಿನಲ್ಲಿ ಸಹ ಇದೆ. ಇದು ಚಿಕ್ಕ ಮಕ್ಕಳಲ್ಲಿ ಅತಿಯಾಗಿ ಪ್ರಭಾವವನ್ನ ಬೀರ್ತಾ ಇದೆ. ಇದರಲ್ಲಿ ಪೋಷಕರ ಪಾತ್ರನೂ ಇದೆ, ಕುಟುಂಬದ ಪಾತ್ರನೂ ಇದೆ, ಮತ್ತು ಶಾಲೆಗಳ ಒಂದು ಕೆಲವೊಂದು ಪ್ರಸಂಗಗಳನ್ನು ಸಹ ಚಿಕ್ಕ ಮಕ್ಕಳ ಮೇಲೆ ಪ್ರಭಾವವನ್ನ ಬೀರಿದೆ. ನಾನು ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸ್ತಾ ಇದ್ದೀನಿ ಅಂದ್ರೆ ನನಗೆ ಫಸ್ಟ್ ಪ್ರೈಸೇ ಬರ್ಬೇಕು. ಸೆಕೆಂಡ್ ಪ್ರೈಸ್ ಬಂದ್ರು ಸಹ ಆ ಒಂದು ಖುಷಿ ಇರಲ್ಲ ಮಕ್ಕಳಿಗೆ, ಥರ್ಡ್ ಪ್ರೈಸ್ ಬಂದ್ರು ಸಹ ಆ ಒಂದು ಖುಷಿ ಇರಲ್ಲ. ನಾನು ಸ್ಪರ್ಧೆಯಲ್ಲಿ ಭಾಗವಹಿಸ್ತಾ ಇದ್ದೀನಿ ಅಂದ್ರೆ ಫಸ್ಟ್ ಪ್ರೈಸೇ ಬರ್ಬೇಕು ಅವರಿಗೆ, ಇಲ್ಲ ಅಂದ್ರೆ ಅವರು ಆ ಒಂದು ಖುಷಿಯನ್ನ ಅನುಭವಿಸೋದೇ ಇಲ್ಲ. ಈ ತರ ಸೋಲಿಗೆ ಭಯ ಪಡುವ ಒಂದು ಪರಿಸ್ಥಿತಿ ಎಲ್ಲರ ಮನಸ್ಸಿನಲ್ಲೂ ಮತ್ತು ಈ ಸಮಾಜದಲ್ಲಿ ಜಾಸ್ತಿ ಆಗ್ತಾ ಇದೆ. ಏನೇ ಒಂದು ಕೆಲಸ ಮಾಡಿದ್ರು ಸಹ ಯಶಸ್ಸು ಬರ್ಬೇಕು, ಅದರಿಂದ ಮೊದಲನೇ ಸ್ಥಾನ ನನ್ನದೇ ಆಗಿರ್ಬೇಕು, ದಿ ಬೆಸ್ಟ್ ನಂದೇ ಆಗಿರ್ಬೇಕು, ಹೀಗೆ ಆಲೋಚನೆ ಮಾಡೋದು ಒಳ್ಳೇದೇ. ಆದರೆ ಅತಿಯಾದರೆ ಈ ಒಂದು ಆಲೋಚನೆ ನಿಮ್ಮ ಒಂದು ಮಾನಸಿಕ ಆರೋಗ್ಯ ಹದಗೆಡುತ್ತದೆ. ಯಾವುದೇ ಒಂದು ನಾವು ಪ್ರಯತ್ನ ಮಾಡಿದಾಗ ಒಳ್ಳೆಯ ಒಂದು ಕೆಲಸಕ್ಕೆ ಅದಕ್ಕೆ ತಕ್ಕಂತೆ ನಾವು ಪ್ರಯತ್ನಗಳನ್ನ ಮಾಡಿ ಆ ಒಂದು ಯಶಸ್ಸನ್ನ ನಾವು ಪಡ್ಕೊಂಡ್ರೆ ಸರಿಯಾಗಿರತ್ತೆ. ನಮಗೆ ಗೆಲ್ಲೋದಕ್ಕೆ ಆಗ್ಲಿಲ್ಲ ಕೆಲವೊಂದು ಕಾರಣಾಂತರಗಳಿಂದ, ಸೋತಾಗ ನಾವು ಅದನ್ನ ಸ್ವೀಕಾರ ಮಾಡ್ಬೇಕಾಗತ್ತೆ. ಯಾವಾಗ್ಲೂನು ಸಹ ನಾನೇ ಮೊದಲು ಬರ್ಬೇಕು, ಫಸ್ಟ್ ಪ್ರೈಸ್ ನನಗೇ ಬರ್ಬೇಕು, ನನಗ್ ಬಂದಿಲ್ಲ ಅಂದ್ರೆ ನನಗ್ ತುಂಬಾ ಬೇಜಾರಾಗತ್ತೆ, ಈ ತರ ಆಲೋಚನೆ ಮಾಡಿದಾಗ ಸೋಲನ್ನ ನಾವು ಸ್ವೀಕಾರ ಮಾಡೋದಕ್ಕೆ ಹಿಂಜರಿದ್ರೆ ಜೀವನದಲ್ಲಿ ಹಲವಾರು ನಾವು ಮಾನಸಿಕ ಹಿಂಸೆಗೆ ಗುರಿಯಾಗ್ತೀವಿ. ಇತ್ತೀಚಿನ ದಿನಗಳಲ್ಲಿ ಎಲ್ಲರಿಗೂ ಸಹ, ಮಕ್ಕಳಿಗಷ್ಟೇ ಅಲ್ಲ, ದೊಡ್ಡವರಿಗೂ ಸಹ ಎಲ್ಲಾ ವ್ಯಕ್ತಿಗಳಲ್ಲಿ ಎಲ್ಲದರಲ್ಲೂ ಸಹ ನಾನು ಪರ್ಫೆಕ್ಟ್ ಆಗಿರ್ಬೇಕು, ನನಗೆ ಒಳ್ಳೆಯ ಒಂದು ಹುದ್ದೆ ಸಿಗ್ಬೇಕು, ನಾನು ಈ ಕಾರ್ಯಕ್ಕೆ ನನಗೆ ಒಂದು ಪ್ರಶಸ್ತಿಯನ್ನ ಸಿಗ್ಬೇಕು, ನನ್ನ ಒಂದು ಐಡೆಂಟಿಟಿ ನಾನು ಮಾಡ್ಕೊಳ್ಳೇಬೇಕು, ಎಲ್ಲಾದ್ರಲ್ಲೂ ಸಹ ನಾನೇ ಬೆಸ್ಟ್ ಅಂತ ಪ್ರೂವ್ ಮಾಡ್ಕೊಳ್ಬೇಕು. ಹೀಗೆ ಎಲ್ಲಾ ಮಾಡೋದು ಒಳ್ಳೇದು. ಕೆಲವೊಂದು ನೀವು ಅಂದುಕೊಂಡಿರುವ ಆ ಒಂದು ಗೆಲುವು ಸಿಗ್ಲಿಲ್ಲ ಅಂದ್ರೆ ಏನ್ ಮಾಡ್ತೀರಾ? ನೀವು ಸೋತಾಗ ಅದನ್ನು ಸ್ವೀಕಾರ ಮಾಡೋದಕ್ಕೆ ನಿಮ್ಮ ಮನಸ್ಸು ರೆಡಿ ಇರೋದಿಲ್ಲ. ಈಗ ಹಲವಾರು ವ್ಯಕ್ತಿಗಳು ಈ ಗೆಲುವಿನ ಹಿಂದೆನೇ ಇರ್ತಾರೆ. ಯಾವಾಗ್ಲೂನ ಸಹ ಜೀವನದಲ್ಲಿ ಗೆಲ್ಬೇಕು, ನಂದೇ ಮೊದಲಿರ್ಬೇಕು, ಈ ತರದ ಆಲೋಚನೆಗಳು ಜಾಸ್ತಿ ಆಗ್ತಾ ಇದೆ. ಸೋಲು ಬಂದಾಗ ಅದನ್ನು ಸ್ವೀಕರಿಸುವ ಮನಸ್ಥಿತಿ ತುಂಬಾ ಕಡಿಮೆ ಆಗಿದೆ ಈಗಿನ ಸಮಾಜದ ವ್ಯಕ್ತಿಗಳಲ್ಲಿ. ಸೊ ಇದು ನಿಜವಾಗ್ಲೂ ಒಂದು ಪ್ರಭಾವಕಾರಿ ಅಂಶ, ಸಮಾಜದ ಮೇಲೆ ಪರಿಣಾಮವನ್ನ ಬೀರುತ್ತೆ. ಯಾವುದೇ ಒಂದು ಸೋಲನ್ನ ನಾವು ಅನುಭವಿಸಿದಾಗ ಜೀವನದಲ್ಲಿ ಅದನ್ನು ಸ್ವೀಕರಿಸೋದನ್ನ ನಾವು ಕಲಿಬೇಕಾಗತ್ತೆ. ಜೀವನದಲ್ಲಿ ಸೋಲುಗಳು ಬಂದೇ ಬರುತ್ತೆ ಕೆಲವೊಂದ್ಸರಿ. ಸೋಲುಗಳು ಬಂದಾಗ ಅವುಗಳನ್ನ ಸ್ವೀಕರಿಸ್ಬೇಕಾಗತ್ತೆ. ಆ ತರ ಸ್ವೀಕರಿಸಿದಾಗ ನಾವು ನೆಕ್ಸ್ಟ್ ಏನ್ ಮಾಡ್ಬೇಕು, ಗೆಲುವನ್ನ ಸಾಧಿಸೋದಕ್ಕೆ ಯಾವುದಕ್ಕೆ ನಾವು ಪ್ರಾಶಸ್ತ್ಯವನ್ನ ಕೊಡ್ಬೇಕು, ಈ ತರ ಆಲೋಚನೆಗಳು ಮಾಡೋದಕ್ಕೆ ನಾವು ಪ್ರಾರಂಭವನ್ನ ಮಾಡ್ತೀವಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಹಲವಾರು ವ್ಯಕ್ತಿಗಳಲ್ಲಿ ಸೋಲನ್ನ ಸ್ವೀಕರಿಸುವ ಮನಸ್ಥಿತಿಯನ್ನ ಅವರು ದೂರ ಮಾಡ್ಕೊಂಡಿದ್ದಾರೆ. ಎಲ್ಲದರಲ್ಲೂ ಸಹ ಗೆಲುವು ನಮಗೆ ಸಿಗ್ಬೇಕು. ಈಗಿನ ಮಕ್ಕಳಲ್ಲಿನೂ ಸಹ ಯಾವುದಾದ್ರೂ ಒಂದು ಕೆಲಸ ಮಾಡ್ತಾ ಇದ್ರೆ ಅದರಲ್ಲಿ ಖಚಿತವಾಗಿ ನನಗೆ ಗೆಲುವು ಬೇಕು. ಗೆಲುವು ಆಗ್ಲಿಲ್ಲ ಅಂದ್ರೆ ಅದರಿಂದ ಮಾನಸಿಕವಾಗಿ ಹಿಂಸೆ ಅನುಭವಿಸ್ತಾರೆ.
ಸರಿಯಾಗಿ ಯಾವುದೇ ಒಂದು ಕೆಲಸವನ್ನ ಮಾಡಲ್ಲ. ಓದೋದ್ರಲ್ಲಿನೂ ನಿರಾಸಕ್ತಿ. ನನಗ್ ಫಸ್ಟ್ ಪ್ರೈಸ್ ಬರ್ಲಿಲ್ಲ. ನನ್ನ ಫ್ರೆಂಡ್ಸ್ ನನ್ ನೋಡ್ ನಗ್ತಾರೆ. ನನಗ್ ಯಾಕ್ ಫಸ್ಟ್ ಪ್ರೈಸ್ ಬರ್ಲಿಲ್ಲ? ಈ ತರದ ಆಲೋಚನೆಗಳು ಮಕ್ಕಳಲ್ಲಿ ಜಾಸ್ತಿ ಆಗ್ತಾ ಇದೆ. ಮಕ್ಕಳಲ್ಲಿ ನಾವು ಕುಟುಂಬದವರು ಹೇಗೋ ತಿಳಿ ಹೇಳಿ ಅವರ ಆಲೋಚನೆಗಳಲ್ಲಿ ನಾವು ಬದಲಾವಣೆಯನ್ನ ಮಾಡಬಹುದು. ಆದರೆ ಮಧ್ಯ ವಯಸ್ಸಿನಲ್ಲಿರುವವರು, ಯುವಕ, ಯುವತಿಯರು ಎಲ್ಲರನ್ನೂ ಸಹ ಯಾವುದಾದರೂ ಸೋಲನ್ನ ಅವರು ಕಂಡ್ರೆ ಜೀವನದಲ್ಲಿ ಕುಸಿದು ಹೋಗ್ತಾರೆ, ಮಾನಸಿಕವಾಗಿ ಹಿಂಸೆ ಪಡ್ತಾರೆ, ದೈಹಿಕವಾಗಿ ಹಿಂಸೆಯನ್ನ ಅನುಭವಿಸ್ತಾರೆ. ಆಮೇಲೆ ದುಡುಕಿ ಹಲವಾರು ನಿರ್ಧಾರಗಳನ್ನ ತೆಗೆದುಕೊಳ್ತಾರೆ. ಅವರ ಪ್ರಾಣವನ್ನು ಸಹ ತೆಗೆದುಕೊಳ್ಳುವ ಒಂದು ನಿರ್ಧಾರಕ್ಕೆ ಈಗಿನ ಯುವಕ ಯುವತಿಯರು ಬರ್ತಾ ಇದ್ದಾರೆ. ಸೋಲನ್ನ ಯಾವಾಗ್ಲೂನು ಸಹ ಸ್ವೀಕರಿಸುವುದಕ್ಕೆ ನಾವು ರೆಡಿಯಾಗಿರ್ಬೇಕು. ಗೆಲುವು ಸೋಲುಗಳು ಇದ್ದೇ ಇರುತ್ತೆ ಜೀವನದಲ್ಲಿ. ಅದನ್ನ ಆಲೋಚನೆ ಮಾಡಿ ಇವೆರಡನ್ನೂ ಸಹ ಸಮನಾಗಿ ನಾವು ಸ್ವೀಕರಿಸುವುದನ್ನ ಕಲಿತ್ಕೊಳ್ಬೇಕಾಗತ್ತೆ. ಇದರಿಂದ ನಮ್ಮ ಮಾನಸಿಕ ಆರೋಗ್ಯ ಮತ್ತು ದೈಹಿಕ ಆರೋಗ್ಯ ಎರಡೂನು ಸಹ ಚೆನ್ನಾಗಿರತ್ತೆ. ಎಲ್ಲಿ ಸೋಲ್ತೀವೋ ಅಂತ ಆಲೋಚನೆ ಮಾಡಿ ಗೆಲ್ಲುವುದಕ್ಕಾಗಿ ಹಲವಾರು ಸರಿ ನಾವೇನ್ ಮಾಡ್ತೀವಿ, ಸರಿಯಾದ ಒಂದು ದಾರಿಯಲ್ಲಿ ಹೋಗೋದಿಲ್ಲ. ಹೇಗಾದ್ರೂ ಸರಿ ನಾನು ಗೆಲ್ಲಬೇಕು, ನಾನ್ ಸೋಲ್ತೀನೇನೋ ಅಂತ ಆಲೋಚನೆ ಮಾಡಿ ಗೆಲುವನ್ನ ಸಾಧಿಸ್ಲೇಬೇಕು ಅಂತ ಅಡ್ಡದಾರಿಗಳನ್ನ ಹಿಡಿತೀವಿ. ಅದರಿಂದ ಇನ್ನೂ ಸಹ ಒತ್ತಡ ಜಾಸ್ತಿ ಆಗತ್ತೆ. ಜೀವನದಲ್ಲಿ ಸೋಲು ಮತ್ತು ಗೆಲುವುಗಳು ಇದ್ದೇ ಇರುತ್ತೆ. ಸೋತಾಗ ಸ್ವಲ್ಪ ಬೇಜಾರಾಗತ್ತೆ. ಆಮೇಲೆ ಕೆಲವು ದಿನಗಳಾದ್ಮೇಲೆ ಅವುಗಳನ್ನ ಮರೆತು ಮತ್ತೆ ನಾವು ದಿನನಿತ್ಯದ ಚಟುವಟಿಕೆಗಳಲ್ಲಿ ನಾವು ತೊಡಕೊಳ್ಬೇಕು. ಇಲ್ಲ, ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂದ್ರೆ ಎಲ್ಲಾ ವಿಷಯದಲ್ಲೂನು ಸಹ ನಾನು ಗೆಲುವನ್ನ ಸಾಧಿಸ್ಬೇಕು, ಸೋಲನ್ನ ನಾನು ಕಾಣ್ಲೇಬಾರ್ದು, ಈ ತರದ ಆಲೋಚನೆಗಳು ಜಾಸ್ತಿ ಆಗ್ತಾ ಇದೆ. ಇದು ಕೆಲವೊಂದು ಸರಿ ಅಡ್ಡದಾರಿಗಳನ್ನ ಹಿಡಿಯಲು ಸಹ ಸಾಧ್ಯತೆಗಳನ್ನ ಜಾಸ್ತಿ ಮಾಡ್ತಾ ಇದೆ. ಯಾಕೆ ಅಂದ್ರೆ ನಾನು ಗೆಲ್ಲಲೇಬೇಕು ಅನ್ನುವ ಒಂದು ತವಕ ಜಾಸ್ತಿ ಆಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ. ಸೊ ಇಲ್ಲಿ ನಾವು ಸೋಲಿಗೆ ಹೆದರಬಾರ್ದು. ಸೋಲನ್ನ ನಾವು ಕಂಡಾಗ ಅದನ್ನ ಸರಿಯಾಗಿ ನಿಭಾಯಿಸ್ಕೊಂಡು ಹೋಗ್ಬೇಕಾಗತ್ತೆ. ಯಾವುದೇ ಒಂದು ಸೋಲನ್ನ ನಾವು ಅನುಭವಿಸ್ತಾ ಇರ್ಬೇಕಾದ್ರೆ ಅದರಿಂದ ಹೊರಗ್ ಬರಕ್ಕೆ, ಆಲೋಚನೆಗಳಿಂದ ಹೊರಗ್ ಬರೋದಕ್ಕೆ ಬೇರೆ ಕಡೆಗೆ ನಿಮ್ಮನ್ನ ನೀವು ತೊಡಗಿಸಿಕೊಳ್ಳಿ. ಈ ಸೋಲು ಗೆಲುವುಗಳು ಜೀವನದಲ್ಲಿ ಇದ್ದೇ ಇರುತ್ತೆ. ಇವುಗಳಿಗೆ ನೀವು ಭಯ ಪಡಬೇಡಿ. ಸೋಲಿಗೆ ನೀವು ಭಯಪಟ್ಟು ನಿಮ್ಮ ಒಂದು ದಿನನಿತ್ಯದ ಚಟುವಟಿಕೆಗಳಿಗೆ ಗಮನ ಕೊಡದೆ ಮಾನಸಿಕವಾಗಿ ಕುಗ್ಗಿ ನಿಮ್ಮ ಒಂದು ದುಶ್ಚಟಗಳನ್ನ ಜಾಸ್ತಿ ಮಾಡ್ಕೊಂಡ್ರೆ ಇದರಿಂದನೂ ಸಹ ನಿಮ್ಮ ಒಂದು ಆರೋಗ್ಯ ಹಾಳಾಗತ್ತೆ. ಈ ಒಂದು ವಿಷಯ ಯಾಕೆ ತಗೊಂಡಿದ್ದೀನಿ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಜನರಲ್ಲಿ ಸೋಲುವ ಒಂದು ಭಯ ಜಾಸ್ತಿ ಆಗಿದೆ. ನಾನೆಲ್ಲಿ ಸೋತೋಗ್ತೀನೋ ಏನೋ, ನಾನೆಲ್ಲಿ ಇದ್ರಲ್ಲಿ ಗೆಲ್ಲೋದಿಲ್ಲೋ ಏನೋ, ಈ ಒಂದು ಆಲೋಚನೆಗಳು ಜಾಸ್ತಿ ಆಗ್ತಾ ಇದೆ. ಇದರಿಂದ ಅವರ ಒಂದು ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ ಎರಡೂನು ಸಹ ಹದಗೆಡ್ತಾ ಇದೆ. ಜೀವನದಲ್ಲಿ ಸೋಲು ಗೆಲುವುಗಳು ಇದ್ದೇ ಇರುತ್ತೆ. ಅವುಗಳ ಜೊತೆಗೆ ನಮ್ಮ ಒಂದು ಆರೋಗ್ಯದ ಒಂದು ದೃಷ್ಟಿಕೋನದಿಂದನೂ ಸಹ ನಾವು ಆಲೋಚನೆ ಮಾಡ್ಬೇಕಾಗತ್ತೆ. ಅವೆರಡನ್ನೂ ಸಹ ಸ್ವೀಕರಿಸುವ ಮನಸ್ಥಿತಿಯನ್ನ ನಾವು ಪಡೆದುಕೊಳ್ಬೇಕಾಗತ್ತೆ. ಈಗ ಕುಟುಂಬಸ್ಥರು ಮತ್ತು ಸಮಾಜ ಮಕ್ಕಳಿಗೆ ನೀನು ಫಸ್ಟ್ ಬರ್ಲೇಬೇಕು, ನಿನಗಿದ್ರಲ್ಲಿ ಪ್ರೈಸ್ ಬರ್ಲೇಬೇಕು, ಈ ತರದ ಒತ್ತಡಗಳನ್ನ ಜಾಸ್ತಿ ಮಾಡಿದ್ರೆ ಮಗು ಸೋಲುಗಳಿಗೆ ಭಯ ಪಡತ್ತೆ. ಜೀವನದಲ್ಲಿ ಸೋಲುಗಳನ್ನ ಸ್ವೀಕರಿಸುವ ಮನಸ್ಥಿತಿಯನ್ನ ಅದು ದೂರ ಮಾಡ್ಕೊಳ್ಳುತ್ತೆ. ಯಾವಾಗ್ಲೂನು ಸಹ ಸೋಲುಗಳನ್ನ ಸ್ವೀಕರಿಸುವ ಮನಸ್ಥಿತಿಗಳು ಸಹ ಎಲ್ಲರ ಜೀವನದಲ್ಲಿ ಇರಬೇಕಾಗತ್ತೆ. ಇದರಿಂದ ಮಾನಸಿಕ ಆರೋಗ್ಯ ಮತ್ತು ಸಮಾಜದಲ್ಲಿ ಒಳ್ಳೆಯ ಒಂದು ಬೆಳವಣಿಗೆಯನ್ನ ನಾವು ನೋಡಬಹುದು. ಎಲ್ಲರೂ ಸಹ ಅವರವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಗೆಲುವುಗಳು ಮತ್ತು ಸೋಲುಗಳನ್ನ ಪಡೆದುಕೊಳ್ತಾ ಇರ್ತಾರೆ. ಈಗ ಒಂದ್ಸರಿ ಸೋತ್ರೆ ಯಾವಾಗ್ಲೂನು ಸಹ ಸೋಲ್ತಾರೆ ಅಂತ ಏನೂ ಇಲ್ಲ. ಒಂದು ಸರಿ ಗೆದ್ರೆ ಅಥವಾ ಒಂದು 5-6 ಸರಿ ಗೆದ್ರುನು ಸಹ ಅವ್ರು ಯಾವಾಗ್ಲೂನು ಸಹ ಗೆಲ್ತಾರೆ ಅನ್ನೋದು ಏನೂ ಇಲ್ಲ. ಸೋತವರು ಮತ್ತೆ ಗೆಲ್ಬಹುದು, ಗೆದ್ದವರು ಮತ್ತೆ ಸೋಲ್ಬಹುದು. ಹೀಗೆ ಸೋಲು ಗೆಲುವುಗಳು ಇದ್ದೇ ಇರುತ್ತೆ. ಆದರೆ ಗೆಲುವಿಗೆ ಒಂದೇ ಪ್ರಾಶಸ್ತ್ಯ ಕೊಟ್ಟು ನಾವು ಸೋಲಲೇಬಾರದು ಅನ್ನುವ ಒಂದು ಮನಸ್ಥಿತಿಯನ್ನ ಯಾರೂ ರೂಢಿ ಮಾಡ್ಕೊಳ್ಬೇಡಿ. ಸೋಲುಗಳು ಜೀವನದಲ್ಲಿ ಇದ್ದೇ ಇರುತ್ತೆ. ಅವುಗಳನ್ನ ನಿಭಾಯಿಸುವುದು ಮತ್ತು ನಮ್ಮ ಗುರಿಗಳತ್ತ ಸಾಗುವುದನ್ನ ಆಲೋಚನೆ ಮಾಡ್ಬೇಕಾಗತ್ತೆ. ನಮ್ಮ ಮನಸ್ಥಿತಿಗಳಲ್ಲಿ ಸೋಲುಗಳಿಗೂನು ಸಹ ಜಾಗ ಇರ್ಬೇಕು. ಅವುಗಳನ್ನ ತಡೆದುಕೊಳ್ಳುವ ಸದೃಢ ಮನಸ್ಸನ್ನ ನಾವು ಪಡೆದುಕೊಳ್ಬೇಕು. ಸೋತರೆ ನಮ್ಮ ಜೀವನದಲ್ಲಿ ಇದರಿಂದ ನಾವು ಬೆಳವಣಿಗೆ ಆಗುವುದಿಲ್ಲ ಅನ್ನುವ ಒಂದು ತಪ್ಪು ಕಲ್ಪನೆಯಿಂದ ಹೊರಗಡೆ ಬನ್ನಿ. ಸೋಲು ಗೆಲುವುಗಳು ಎರಡೂನು ಸಹ ಜೀವನದಲ್ಲಿ ಎಲ್ಲರ ಜೀವನದಲ್ಲಿ ಇರುತ್ತೆ ಅನ್ನೋದನ್ನ ನಾವು ಮನವರಿಕೆಯನ್ನ ಮಾಡ್ಕೊಳ್ಬೇಕಾಗತ್ತೆ. ಸೋಲುಗಳಿಗೆ ಭಯ ಪಡಬೇಡಿ, ಮುಂದೆ ಸಾಗಿ. ಈ ಒಂದು ವಿಡಿಯೋದಲ್ಲಿ ನಾನು ಇದನ್ನೇ ಹೇಳೋದಕ್ಕೆ ಇಷ್ಟಪಟ್ಟಿದ್ದು.
ಸೊ ಈ ಒಂದು ವಿಷಯ ಹೇಗಿತ್ತು ಅಂತ ನೀವು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸತಿ ಒಂದು ಒಳ್ಳೆಯ ವಿಷಯದ ಜೊತೆ ನಿಮ್ ಮುಂದೆ ಇರ್ತೀನಿ. ಅಲ್ಲಿವರೆಗೂ ನಮಸ್ಕಾರಗಳು.